ನಾಮಫಲಕದಲ್ಲಿ ಶೇಕಡಾ 60ರಷ್ಟು ಕನ್ನಡ ಬಳಸುವ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಾಗೃತಿ ಜಾಥಾ ನಡೆಸಿ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಿಂದ ಜಾಗೃತಿ ಜಾಥಾ ಆರಂಭಿಸಿದ ಕಾರ್ಯಕರ್ತರು ಪ್ರತಿ ಅಂಗಡಿಗಳಿಗೂ ಭೇಟಿ ನೀಡಿ ನಾಮಫಲಕ ನೀತಿ ಬಗ್ಗೆ ಜಾಗೃತಿ ಮೂಡಿಸಿದರು. ಎಲ್ಲ ಕಡೆಯಲ್ಲೂ ಶೇಕಡಾ 60ರಷ್ಟು ಕನ್ನಡ ಬಳಸಬೇಕು, ಇಲ್ಲದೆ ಹೋದಲ್ಲಿ ನಾಮಫಲಕ ತೆರವುಗೊಳಿಸುವ ಜೊತೆಯಲ್ಲಿ ಪಾಲಿಕೆ ವತಿಯಿಂದ ದಂಡ ವಿಧಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಆದೇಶ ಏನು ಮಾಡಿದೆ, ಆದೇಶ ತಕ್ಕಂತೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆಯುಕ್ತರು ಆದೇಶ ಮಾಡಿದ್ದಾರೆ, ಆದರೂ ಸಮೇತ ಎಲ್ಲ ಜಾಹೀರಾತು ಫಲಕಗಳು ಆಂಗ್ಲ ಭಾಷೆಯಲ್ಲೇ ಇದ್ದಾವೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ನೋಟಿಸ್ ಕಾಟಾಚಾರಕ್ಕೆ 4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಪರಿಪೂರ್ಣವಾಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಯ ನಾಮಫಲಕಗಳಿಗೆ ನೋಟಿಸ್ ಕೊಟ್ಟಿಲ್ಲ. ಅವರ ವಿರುದ್ಧ ಅಮಾನತುಗೊಳಿಸಬೇಕು ಅಂತೇಳಿ ಹೋರಾಟವನ್ನು ಕೈ ಎತ್ಕೋಬೇಕಾಗ್ತದೆ. ನೀವು ನಮ್ಮ ಜೊತೆಗೆ ಸಹಕರಿಸಿದರೆ ಕನ್ನಡಿಗತನ ಬೆಳೆಯುತ್ತೆ, ಕನ್ನಡತನ ಬೆಳೆಯುತ್ತೆ. ಅದು ನಾವು ಹೋರಾಟ ಮಾಡೋದು ತಪ್ಪತ್ತೆ. ಇದ್ರ ಮುಖಾಂತರ ತಾವೆಲ್ಲರೂ ಕೂಡ ತಾವು ಕೂಡ ಭಾಗವಹಿಸಿ ಕನ್ನಡ ಸೈನಿಕರು ಅಂತ ಹೇಳ್ತಾರೆ. ನಮಗೆಲ್ಲ ಕರಿತೀವಿ, ನಿಮಗೆಲ್ಲ ಸೇರಿಸ್ಕೊಂಡು ಕನ್ನಡ ಸೈನಿಕರು, ಕನ್ನಡ ನಾಡು ಇಷ್ಟು ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಸುಭಿಕ್ಷೆಯಿಂದ ಬದುಕ್ಬೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ.